ಕೆಂಚಕ್ಕ ಕೆಂಚಕ್ಕ ಬರ್ರಿ ಬರೋಕ್ರೆ ಕೂಡ ಬರ್ರಿ ಆಯ್ತೇನ್ರಿ ಕೆಲಸ? ಹ್ಞೂ ಆಯ್ತು, ಕೆಲಸ ಎಲ್ಲ ಆಗ್ಯದ. ಇದು ಉತ್ತಪ್ಪ ಮಾಡಿದ್ನ್ಯಾ, ಅದಕ್ಕೆ ತಗೊಂಡು ಬಂದವ. ಈಗ ತಗೋ ಕೆಂಚಕ್ಕ ಇಲ್ಲಲ್ಲ. ಗಿರ್ಜಕರು ಏನೋ ಬೆಣ್ಣೆ ಹೇಳಿರಂತ್ರಿ, ಅದಕ್ಕೆ ಕೊಟ್ಟು ಬರ್ತೀನಿ ಅಂತೇಳಿ ಹೋದ್ರು ಅವರು. ಅವ್ರ ಈ ಕಡೆ ಹೋಗ್ಲಕ್ಕ ನೀವು ಬಂದಿರೋಡ್ರಿ. ಬೆಣ್ಣೆ ಕೊಡಕ್ಕೆ ಹೋಗ್ಯಾಳೇನು? ಆಯ್ತು ತಗೋ, ನಿಮ್ಮ ಅತ್ತಿ ಬರೋದು ಹೇಳವ. ಮತ್ತು ಪಾರಕ್ಕವ್ರು ಭೀ 1 ಕಿಲೋ ಬೆಣ್ಣೆ ತೆಗೆದಿಡು ಅಂತಂದ್ರೆ, ಇತ್ತಂದ್ರೆ ನಾಳೆಗೆ ಬಂದು ಒಯ್ತೀನಿ ಅಂತಂದಾರ ಅಂತ ಹೇಳು. ಹೋಗಿ ತಿಂಗಳು ನಿಮ್ಮ ಅತ್ತಿಗೆ ಹೇಳಿ ಇಟ್ಟಿದ ಖರೆ, ಮತ್ತು ಅವ್ರು ಕೇಳಿದ್ರು ಇವ್ರು ಕೇಳಿದ್ರು, ಅವ್ರಿಗೆ ಅರ್ಜೆಂಟ್ ಇತ್ತು ಅಂತ ಹೇಳಿ ಕೊಟ್ಟು ಬಿಟ್ಟುಳವ. ನಮಗೆ ಕೊಡಲೇ ಇಲ್ಲ, ಆಗ್ಯದ ಅಂತ ಹೇಳಿ ಅಂದಳು. ನಾವು ಬೇರೆ ಕಡೆಗೆ ಎಲ್ಲಿ ತೊಗೊಂಬಲ್ಲ ಅರ್ಚನ ಬೆಣ್ಣೆ, ಯಾಕಂದ್ರೆ ನಮ್ಮ ಅತ್ತೆಯವ್ರ ಕಾಲದ್ಲಿಂತಲೂ ಏನೋ ಇಲ್ಲೇ ತೊಗೊಂಡವ. ನಮ್ಮ ಅತ್ತಿ ಮತ್ತು ನಿಮ್ಮದು ಅತ್ತಿ ಇಬ್ಬರು ಭಾಳ ಅಂದ್ರೆ ಭಾಳ ಪೇಟೆಂಟ್ ಗೆಳತಿಯರವ. ಹಾಗಾಗಿ ಅವಾಗಿನ ಹಿಡಿದು ನಾವು ಇಲ್ಲೇ ತೊಗೋತಾ ಬಂದೀವಿ. ಈಗ ನೋಡಿದ್ರೆ ನಿಮ್ಮ ಅತ್ತಿ ಅಂತಂದ್ರೆ ಹಿಂಗೆ ಮಾಡ್ತಾಳೆ, ಇಲ್ಲ ಅಲ್ಲಿಗೆ ಬರ್ಲಂತಕಿ ಬಾಯಿಗೆ. ಅದಕ್ಕೆ ಯಾರೇನು ಕೇಳ್ತಾರ ಕೊಟ್ಬಿಡ್ತಾಳವ, ತೆಗೆದಿಡಲ್ಲ ಏನಿಲ್ಲ. ಅದಕ್ಕೆ ಮತ್ತೆ ಹೇಳು, ಈ ಸರಿರ ಕೊಡು ಅಂದಾರ ಪಾರಕ್ಕವ್ರ ಬೆಣ್ಣೆ, ಅದಕ್ಕೆ ತೆಗೆದಿಡು ಅಂತ ಹೇಳು. ಆಯ್ತು ತಗೋರಿ ಪಾರಕರೆ ಬರೋದು ಹೇಳ್ತೀನಿ. ನಾನು ನೋಡ್ರಿಗ ಪಾಪ ನಿಮ್ಗೆ ಎಟ್ಟತನ ಆಯ್ತು ನಿಂದಿರ್ಸ್ಕೊಂಡೆ ಮಾತಾಡ್ಲಾಕತ್ತೀನಿ. ಕೂಡ್ಬರ್ರೀಗ ನಾನು ಈ ಕಡೆ ತಾಟ ಇಡ್ತೀನಿ. ಕೂಡ್ಬರ್ರಿ ಪಾರಕರೆ, ಒಂದು ಕಪ್ ಚಾರ ಮಾಡ್ಕೊಂಡು ಬರ್ತೀನಿ ಅಂತ. ಇರ್ಲಿ ಬಿಡು ಅರ್ಚನ, ಚಾ ಎಲ್ಲಿ ಮಾಡ್ತಿ? ನಾನು ನಾಷ್ಟ ಎಲ್ಲ ತಿಂದು ಈ ಚಾ ಎಲ್ಲ ಕುಡ್ದೆ ಬಂದೀನಿ. ನಾ ಬೆಣ್ಣೆ ಅನ್ಕೊತ ಬಂದಿದ್ದು ಕೆಲಸನೇ ಮರ್ತು ಬಿಟ್ಟಿನಿ ನೋಡಿ. ನಾ ಈಗ ಎದಕ್ಕೆ ಬಂದೀನಿ ಅಂತಂದ್ರೆ, ನಿಮ್ಮ ಅತ್ತಿ ಬಳಿ ನನಗೆ ಡ್ರಮ್ ಬೇಕಾಗಿತ್ತವ. ಅದು ನಮ್ಮಪ್ಪರು ಹೊಲ್ದಂದು ಬೆಳೆದಿದ್ದು ಜಾಳಕ್ಕೆ ಹಾಸ್ಯಾರ 2 ಚೀಲ. ಅದಕ್ಕೆ ನಮ್ಮದು ಡ್ರಮ್ಮ ಒಂದೇ ಅದ, ಅದು ಸಣ್ಣದದ, ಅದ್ರಾಗ ಹಿಡಿಸಲ್ಲ ಬಿಡಲ್ಲ. ಅದಕ್ಕೆ ನಿಮ್ಮದು ಡ್ರಮ್ ದೊಡ್ಡದಲ್ಲ, ಅದ್ರಾಗೆ ಹಿಡಿಸ್ಬಿಡ್ತಾವ. ಹಾಗೆ ಜರ ಪೌಡರ್ ಅದು ಉದುರಿಸಿ ಮಾಡಿಟ್ಟ ಅಂತಂದ್ರೆ ಹುಳ ಆಗಲ್ಲ ಏನಿಲ್ಲ, ಚಂದ ಇರ್ತದ. ಮತ್ತು ನಾವು ಹೊಸ ತೊಂಬರಿದ್ದೇವೆ, ಹೊಸ ತೊಂಬದು ಮತ್ತು ತಂದು ಕೊಡ್ತೀನಂತ. ಹಿಂದಕ್ಕೆ ಹಾಗೆ ಇರ್ತೀವೋ ಎಲ್ಲಾದ್ರೂ ಹಾಕಿಡ್ತಿರು, ಈಗ ಎಲ್ಲಿಂದ ತರಬೇಕು. ಅದಕ್ಕೆ ಡ್ರಮ್ ಇದ್ರೆ ಚಲೋ ಆಗ್ತದಲ್ಲ, ಅದಕ್ಕೆ ಬಂದೀನಿ ನೋಡಿ ಡ್ರಮ್ ಇಲ್ಲಕ್ಕೆ. ನಿಮ್ಮ ಅತ್ತಿ ಕೇಳಿ ಒಯ್ಬೇಕಂದು, ಮತ್ತು ನಿಮ್ಮ ಅತ್ತಿ ಇಲ್ಲ, ಯಾವಾಗ ಬರ್ತಾಳೋ ಅನ್ಸುತ್ತೇನೋ. ಅದಕ್ಕೆ ಜರ ಕೊಟ್ಟರೆ ಚಲೋ ಆಗ್ತಿತ್ತು. ಕೊಡು, ಮತ್ತು ನಿಮ್ಮ ಅತ್ತಿ ಬರೋದು ಹೇಳ್ತೀನಿ. ಆಕೆ ಏನಂತ ಬಿಡು, ಅದೇನು ಕರಗ್ತದ ಸವಿತದ ಏನಾಗಲ್ಲ. ಜರ ತಂದು ಕೊಡ್ತೀಯಾ? ಪಾರಕರೆ ಹಿಂಗಂತಿ ನಾನು ತಪ್ಪು ತಿಳ್ಕೊಬೇಡ್ರಿ. ನೀವು ನಮ್ಮ ಅತ್ತೆರು ಬರೋದನ್ನೇ ಕೇಳ್ಬಿಟ್ಟು ತೊಗೊಂಡು ಹೋದ್ರೆ ಭಾಳ ಚಲೋ ಆಗ್ತದ್ರಿ. ಯಾಕಂತಂದ್ರೆ ಈಗ ಅವ್ರು ಇಲ್ಲಲ್ಲ, ಈಗ ಅವ್ರು ಇಲ್ಲದೆ ಹಂಗೆ ಕೊಡ್ಲಿಕ್ಕಾಗಲ್ರಿ ನನಗೆ. ಅದಕ್ಕೆ ಜರ ಅವ್ರು ಬರೋದನ್ನೇ ಬಂದು ಕೇಳ್ಬಿಟ್ಟು ಅವ್ರು ಕೊಟ್ರಂದ್ರೆ ತೊಗೊಂಡ್ಬಿಟ್ರಿ ನೀವು. ಅಯ್ಯ ಅರ್ಚನ, ಒಂದು ಡ್ರಮ್ಮಿಗೆ ನೀ ಏನು ತಾಯಿ ಬಂಗಾರ ಕೊಟ್ಟಂಗೆ ಮಾಡ್ಲಾಗತ್ತಿದ್ದಲ್ಲ, ಅದೇನೇ ತಂಗಿ ಸವಿತದ ಬಿಡ್ತದ ಡ್ರಮ್ಮ? ನಿಮ್ಮ ಮತ್ತೆ ಏನಂತಾಳ? ಏನು ಅನ್ನಲ್ಲ ತಗೋ, ಒಂದು ಸ್ವಲ್ಪ ದಿನ ಅಟ್ಟೆ, ಮತ್ತು ನಾವು ಹೊಸ ತೊಂಬದು ವಾಪಸ್ ಕೊಟ್ಬಿಡ್ತೇವೆ. ಆಕೆ ಏನಂತಾಳ ಡ್ರಮ್ ಕೊಟ್ರೆ? ಅಯ್ಯವ ನೀ ಏನೇ ತಾಯಿ, ಅದು ಭಾಗ್ಯದ ಬದುಕಿಂದ ಹಿಂಗೆ ಮಾಡ್ಲಾಗತ್ತಿದ್ದಲ್ಲ ಒಂದು ಡ್ರಮ್ಮಿಗೆ. ಬಂಗಾರ ಬೇಕಾದ್ರೆ ನಮ್ಮ ಅತ್ತಿ ಪರ್ಮಿಷನ್ ಇಲ್ಲದೆ ನಂದು ಬೇಕಿದ್ರೆ ಬಂಗಾರ ನಾನು ನಿಮಗೆ ಕೊಟ್ಬಿಡ್ತಿದ್ರಿ ಪಾರಕರ. 1-2 ದಿನ ಹಾಕೊಂಡು ಕೊಡ್ರಿ ಅಂತ ಹೇಳಿ ನಿಮಗೆ ಬೇಕಾಗಿತ್ತಂದ್ರೆ. ಆದ್ರೆ ಆ ಡ್ರಮ್ ಸಾವಸಕ್ಕೆ ಮಾತ್ರ ನಾ ಹೋಗಲ್ರಿ. ನಿಮಗೆ ಅದು ಬರೀ ಡ್ರಮ್ ರೀ ಪಾರಕರೆ. ಆದ್ರೆ ನಮ್ಮ ಅತ್ತಿ ಜೀವನೇ ಆ ಡ್ರಮ್ ಒಳಗದ ರೀ. ಯಾಕಂದ್ರೆ ನಮ್ಮ ಅತ್ತಿ 24 ತಾಸು ಆ ಡ್ರಮ್ ಸುತ್ತಮುತ್ತಾನೇ ಸುತ್ತಿರ್ತಾಳೆ. ನಾ ಏನಾರ ಆಕಿನ ಪರ್ಮಿಷನ್ ಇಲ್ಲದೆ ನಿಮ್ಗೆ ಡ್ರಮ್ ಕೊಟ್ಟಂದ್ರೆ ನಾನು ಗಂಡಗೆ ಹೇಳಿ ಸೋಡಾ ಪತ್ರೆ ಕೊಡ್ಲಿಕ್ಕೆ ಹಚ್ಬಿಡ್ತಾಳೆ ಅಷ್ಟೇ, ಮತ್ತೇನಿಲ್ಲ. ಬೇಡ್ರಿಪ್ಪ, ಯಾಕೆ ಬೇಕು ಊರಾಕೊಳ್ಳಿ ತಲೆಗೆ ಇಟ್ಕೊಬೋದು. ಬೇಡ್ರಿವಾ, ನೀವು ಬೇಕಿದ್ರೆ ಏನಾರ ಅನ್ಕೋರಿ, ಏನಾರ ಬಿಡ್ರಿ. ನಮ್ಮ ಅತ್ತಿ ಬಂದಳಕ್ಕೆ ಬಂದು ಕೇಳಿ ತಗೊಂಡು ಹೋರಿ ಅವ್ರು ಕೊಟ್ರ ಅಂತಂದ್ರೆ. ಇದೊಳ್ಳೆ ಕತೆ ಆಯ್ತು ಬಿಡವ. ನಾ ಅಂತೂ ಎಲ್ಲಿ ಕೇಳಿಲ್ಲ, ಒಂದು ಡ್ರಮ್ಮಿನ ಹಿಂದೆ ಮನುಷ್ಯ ಇಟ್ಟೊಂದು ಜೀವ ಇಟ್ಟಂಗೆ ಮಾಡ್ತಾನ ಅಂತ ಹೇಳಿ. ಯಾಕೆ ನಿಮ್ಮ ಅತ್ತಿ ಯಾಕೆ ಹಂಗೆ ಮಾಡ್ತಾಳ ಆ ಡ್ರಮ್ಮಿಗೆ? ಅದು ಡ್ರಮ್ ಅವ್ರ ಅಪ್ಪವ್ರು ಕೊಟ್ಟಿದಂತ್ರಿ. ಅದಕ್ಕೆ ಅವ್ರು ಬದುಕಿರತನ ಆ ಡ್ರಮ್ಮಿಗೆ ಕಣ್ಣಿನ ರಪ್ಪಿಗತ್ಲೆ ನೋಡ್ಕೊತಾರಂತ್ರಿ. ಅದಕ್ಕೆ ಡ್ರಮ್ಮಿಗೆ ಅಟ್ಟಿದು ಮಾಡ್ತಾರೆ ನೋಡ್ರಿ ಅವ್ರು. ಅಪ್ಪ ಕೊಡಿಸಿದ ಡ್ರಮ್. ಚಲೋ ಅದ ಬಿಡವ. ಆಯ್ತು ತಗೋ, ಮತ್ತು ನಿಮ್ಮ ಅತ್ತಿ ಬರೋದನ್ನೇ ಬರ್ತೀನಿ. ಮತ್ತೀಗ ಇಲ್ಲಿ ನಿಂತು ಏನು ಕೆಲಸ ಆಗಲ್ಲ ಏನಿಲ್ಲ. ಮತ್ತು ನಿಂತೇನು ಮಾಡಲಿ, ಹೋಗ್ತೀನಿ. ನಿಂದು ಏನಾರ ಕೆಲಸ ಇದ್ರೆ ಮಾಡ್ಕೋ, ನಿಮ್ಮ ಅತ್ತಿ ಬಂದಾಗೆ ಬರ್ತೀನಂತ. ಹ್ಞೂ ರೀ, ಹಂಗೆ ಮಾಡಿರಿ, ನಮ್ಮ ಅತ್ತಿ ಬರೋದನ್ನೇ ಬರ್ರಿ. ಆಯ್ತು ತಗೋರವ. ಯಪ್ಪ ಪಾರಕವ್ರು ಭೀ ಚಲೋರ ಬಿಡು, ಕೇಳೋದು ಕೇಳ್ಯಾರ. ನಮ್ಮ ಅತ್ತಿ ಜೀವನೇ ಕೇಳ್ದಂಗೆ ಕೇಳ್ಯಾರ. ಡ್ರಮ್ ನಾ ಏನಾರ ಕೊಟ್ಟಿದ್ದ ಅಂದ್ರೆ ನಮ್ಮ ಅತ್ತಿ ನನಗೆ ಇಲ್ಲೇ ನೆಲದಾಗೆ ಜೀವಂತೆ ಹೂತು ಬಿಡ್ತಳು ಅಷ್ಟೇ, ಜೀವನ ಸಮಾಧಿ ಮಾಡಿಬಿಡ್ತಳು ಅಷ್ಟೇ. ಬೇಡವಪ್ಪ, ಯಾಕಬೇಕು ಅಡಿ ಕರೆಕ್ಟ್ ಇಲ್ರಿ. ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ನೋಡಿರಿ ನಮ್ಮ ಅತ್ತಿಗೆ ಆ ಡ್ರಮ್ ಅಂದ್ರೆ ಎಷ್ಟು ಪಂಚಪ್ರಾಣ ಅಂತೇಳಿ. ಮತ್ತು ಈಗ ನಾನು ಕೊಟ್ಟಿದ್ದ ಅಂತಂದ್ರೆ ನಂಗೆ ಸುಮ್ಮನೆ ಬಿಡ್ತೀರೇನ್ರಿ? ಅದಕ್ಕೆ ನಾ ಮಾಡಿದ್ದು ಕರೆಕ್ಟ್ ಇಲ್ರಿ, ಕಮೆಂಟ್ ಮಾಡಿರಿ. ನಾ ಈಗ ಉತ್ತಪ್ಪ ತಿಂದು ಬಿಸಿ ಬಿಸಿ ಕಾಫಿ ಕುಡಿತೀನಿ ರೀ. ಉತ್ತಪ್ಪ ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಕತ್ತಿನ ಮುಗ್ದಿಲ್ರಿ, ಮತ್ತು ಮುಗ್ಸಂಗಿತ್ರಿ, ಕಂಟಿನ್ಯೂ ಆಗ್ತದ್ರಿ, ಹಂಗೆ ನೋಡ್ತಾ ಇರಿ. ನಡೀವ ಕಡೆ ನಾವಳ್ಳೆ ಉತ್ತಪ್ಪ ಕೊಡೋಕೆ ದೂರಿಂದ ಈ ಕಡೆ ಬಂದ ಕಡೆ ಡ್ರಮ್ಮಿನ ಸಲಿಂದು 1-2 ಉತ್ತಪ್ಪ ಕೊಟ್ಟು ಡ್ರಮ್ ತೊಗೊಂಡು ಹೋಗ್ಬೇಕತ್ ನಾ ಬಂದ್ರೆ ಇವ್ರದ್ದೊಂದು ಕಡೆ ಇವ ಕಡೆ ಚಿತ್ರ ಇಲ್ಲಿ ಎದುರು ಬರೋರು ಪಾರಕ್ಕರೇ ಅದರ ತಡಿ ಕೇಳಮ್. ಮತ್ತೆ ಯಾಕ ಮನೆ ಕಡೆಗೆ ಹೋಗಿ ಹೈರಾಣಲ್ಲಿ ನಿಂದ್ರ ಕೇಳ್ತೀನಿ ರೀ. ಪಾರಕ್ಕರೇ ಈ ಕಡೆ ಬಂದಿರಿ, ಮನೆ ಕಡೆಗೆ ಹೋಗಿರೇನ್ರಿ?
ಹ್ಞೂ ನೋಡ್ರಿ ಗೌಡ್ರೆ, ನಿಮ್ಮ ಮನೆ ಕಡೆಗೆ ಹೋಗಿದ್ದ ಕೆಂಚಕ್ಕೆ ಇದ್ದಿದ್ದಿಲ್ಲ, ಅದೇನೋ ಗಿರ್ಜಕ್ಕಗೇನೋ ಬೆಣ್ಣೆ ಕೊಡಕ್ಕೆ ಹೋಗ್ಯಾಳಂತ, ಅದಕ್ಕೆ ಹೊಂಟೀನಿ ನೋಡ್ರಿ ಈಗ ಮನೆ ಕಡೆ. ನನಗೆ ಡ್ರಮ್ ಬೇಕಾಗಿತ್ರಿ ಅರ್ಜೆಂಟ್, ಅದಕ್ಕೆ ನಾ ಬಂದಿದ್ದ ನಿಮ್ಮ ಸಸಿ ಅಂತಂದ್ರೆ ಇಲ್ಲ ನಮ್ಮ ಅತ್ತಿ ಬರೋದನ್ನೇ ತಗೋರಿ, ನಮ್ಮ ಅತ್ತಿ ಅದು ಕೊಟ್ಟರು ಸುಮ್ಮನೆ ಬಿಡಲ್ಲ ನನಗೆ, ಅದಕ್ಕೆ ನೀವು ಅವ್ರು ಬರೋದನ್ನೇ ಬರ್ರಿ ಅಂತ ಹೇಳ್ದೋಡ್ರಿ. ಮತ್ತು ಕೂತ್ ಏನು ಮಾಡ್ರಿ, ಯಾವಾಗ ಬರ್ತಾಳೋ ಎನ್ಸಿದ್ದೇನೋ, ಅದಕ್ಕೆ ಹೋಗ್ಲತ್ತೀನಿ ನೋಡ್ರಿ. ಆಕಿ ನನ್ನ ಸೊಸಿ ಜರ ಅವ್ರ ಅತ್ತಿ ಬಾಯಿಗೆ ಅಂಜತಾಳ್ರಿ, ಅದಕ್ಕೆ ಕೊಡ್ಲಕ್ಕಿಲ್ಲ. ಎಟ್ಟೆ ಅಲ್ಲಿ ನೀವು ಕಾಸಿಗೆ ಹೇಳ್ತಿರಿದ್ರಿ, ನಿಮಗೆ ಕೊಟ್ಟರು ಬೈಲಕ್ಕೆ ಯಾಕೆ ಕೂತಾಳ್ ಬಿಡ್ರಿ, ಏನು ಅನ್ನಲ್ ತಗೋರಿ, ನಾ ಹೇಳ್ಕೊತೀನಂತ ಬರ್ರಿ. ಹಾಗೆ ನಿಮಗೆ ಡ್ರಮ್ ಕೊಟ್ಟು ಕಳಿಸ್ತೀನಂತ ತೊಗೊಂಡು ಹೋಗಟ್ರಿ. ಪಾಪ ಖಾಲಿ ಕೈ ಬೀಸ್ಕೊತ ಯಾಕೆ ಹೋಗ್ತೀರಿ, ಇದು ಮತ್ತು ದೂರ ಆತದಲ್ರಿ ನಿಮ್ಮ ಮನೆ, ಹ್ಯಾಂಗೆ ತೊಗೊಂಡು ಹೋಗ್ತೀರಿ, ಅದು ಬೇರೆ ದೊಡ್ಡದದ ವಜ್ಜದ, ಹ್ಯಾಂಗೆ ಒಯ್ತೀರಿ ಪರಕರೆ, ಒಬ್ಬರೇ ಬಂದಿರಿ, ಅಣ್ಣೋರಿಗೂ ಕರ್ಕೊಂಬಂದಿಲ್ಲಪ್ಪ. ಏನು ಹೊತ್ಕೊಂಡು ಹೋಗಲ್ರಿ ಗೌಡ್ರೆ, ಅಲ್ಲಿಂದ ಜರ ಇಲ್ಲಿ ಮ್ಯಾರಿಗೆ ತೊಗೊಂಡು ಬರ್ತೀನಿ, ಅಲ್ಲಿಂದ ಹುಡುಗ ಫೋನ್ ಮಾಡಿದ್ರೆ ಬಂದು ಹಾಕೊಂಡು ಒಯ್ತೀನಿ, ನಮ್ಮ ಮನೆಗೆ ಒಯ್ದು ಇಳಿಸ್ತಾನ. ಹೇಳೇನವ ನೀವು ಹೋರಿ ಮತ್ತು ಫೋನ್ ಮಾಡ್ರಿ ನಾ ಬರ್ತೀನಿ ಅಂತ ಹೇಳೇನ. ನೋಡೇನವ ಕೆಂಚಕ್ಕವ್ರ ಮನೆ ನೋಡೇನ, ಅದಕ್ಕೆ ಮತ್ತೆ ನಾ ಬಂದ್ರಿ. ಈಗ ನಿಮ್ಮ ಸಸಿ ಡ್ರಮ್ಮೆ ಕೊಡಲ್ಲ ಅಂತಂದಳು, ಮತ್ತೆ ಇಲ್ಲಿ ಎದಕ್ಕೆ ಫೋನ್ ಮಾಡ್ಲಪ್ಪ ಅಂತ ನಾ ಮಾಡಲಿಲ್ಲ ರೀ. ಈಗ ನೀವು ಕೊಟ್ರಿ ಅಂತಂದ್ರೆ ನಾ ತೊಗೊಂಡು ಬಂದು ಇಲ್ಲಿ ಅರ್ಧ ಹಾದಿಗೆ ಬಂದು ಫೋನ್ ಮಾಡ್ತೀನಿ, ಬಂದು ಹಾಕೊಂಡು ಹೋಯ್ತಾನ. ಹ್ಞೂ ಹಾಗೆ ಮಾಡ್ರಿ. ಮತ್ತು ನಡ್ರಿ ಮನೆಗೆ ನಡ್ರಿ, ನಾ ಹೇಳ್ತೀನಿ ನಡ್ರಿ ಸೊಸಿಗೆ. ಪುಣ್ಯ ಬರ್ಲ್ರಿ ಗೌಡ್ರೆ, ನನಗೆ ಭಾಳ ಬೇಸರ ಐತ್ರಿ ಕೊಡಲ್ಲ ಅನ್ನೋದು. ಅದು ಏನಾಗ್ಬಿಟ್ಟದ್ರಿ, ನಮ್ಮ ಅಪ್ಪವ್ರಿ ಜೋಳ ಕಳ್ಸ್ಯಾರಿ ಊರ್ಲಿತ್ತ, ನಮ್ಮದು ಅದ ರೀ ಡ್ರಮ್ಮ ಸಣ್ಣದು ಅದ ರೀ, ಅದ್ರಾಗ ಒಂದು ಅರ್ಧ ಕ್ವಿಂಟಲ್ ಭೀ ಹಿಡಿಯಲ್ರಿ, ಅದಕ್ಕೆ ನಾ ಬಂದು ನೋಡ್ರಿ, ಮತ್ತೇನಿಲ್ಲ. ಚಲೋ ಆಯ್ತು, ಬರ್ರಿ ಗೌಡ್ರೆ ಹೋಗ. ಮತ್ತೆ ಇದ್ರಾಗೇನ್ರಿ, ನಿಂಬಲ್ಲಿ ಇಲ್ದಾಗ ನಂಬಲ್ಲಿ ತೋತೀರಿ, ನಂಬಲ್ಲಿ ಇಲ್ದಾಗ ನಿಂಬಲ್ಲಿ ತೋತೇವು. ಎಟ್ಟೆ ಅಲ್ಲಿ ನೀವು ನನ್ನ ತಂಗಿ ಸಮ ಇದ್ದೀರಿ, ಮತ್ತು ಹಂಗೆ ಕೊಡಲ್ಲ ಮಾಡಲ್ಲ ಅಲ್ಲಕ್ಕೆ ಬರ್ತದ್ರಿ. ಒಂದೇ ಮನೆಯವ್ರ ಗತ್ಲೆ ನಡ್ಕೊಂಡಿವಿ. ಇದು ನಮ್ಮ ಸಸಿ ಗೊತ್ತಿಲ್ರಿ ಪಾಪಕ್ಕಿ, ಈಗ ಹೊಸ್ದಾಗ ಬಂದಾಳಲ್ಲ, ಆಕಿಗೆ ನಮ್ಮದು ಒಟ್ಟು ಒಡನಾಟದ ಏನೂ ಗೊತ್ತಿಲ್ರಿ. ಹಿಂಗೆ ಅಣ್ಣ ತಂಗಿ ಗತ್ಲೆ ಹದಾರ, ಹಿಂಗೆ ಭಾಳ ಒಂದೇ ಮನೆ ಗತ್ಲೆ ಹರ ಇವರು ಅಂತೇಳಿ ಆಕಿಗೆ ಗೊತ್ತಿಲ್ರಿ ಅಷ್ಟೊಂದು. ಅದಕ್ಕೆ ಅದ್ರ ಬೇರೆ ಇವು ಸಣ್ಣ ಇರ್ತಾವೆ ನೋಡ್ರಿ, ಅವ್ರಿಗೇನು ಗೊತ್ತಾಗ್ತದ್ರಿ, ಇವೇನು ಗೊತ್ತಾಗಲ್ಲ ಬಿಡಲ್ಲ. ಬರ್ರಿ ಕೊಡ್ತೀನಿ ನೋಡ್ರಿ. ಹ್ಞೂ ರೀ ಬರ್ರಿ. ಅರ್ಚನಾ, ಏನು ಮಾಡ್ಲತ್ತೀವ ತಂಗಿ, ಬಾಜರ? ಹಾಂ ರೀ ಮಾವ್ರೆ, ಬಂದ್ರೇನ್ರಿ? ಇದು ನಾಷ್ಟಕ್ಕದು ತೊಗೊಂಡು ಬರಲ್ರಿ ನಿಮ್ಗೆ? ನಾಷ್ಟಕ್ಕದು ಏನು ಬೇಡವ ನನಗ. ಇದು ಪಾರಕರು ಡ್ರಮ್ ಸಲಿಂದ ಏನೋ ಬಂದಿರತ್ತ, ನೀ ನಮ್ಮ ಅತ್ತಿ ಬರೋದನ್ನೇ ಒಯ್ಯಿ ಅಂದಂತ. ಹ್ಞೂ ರೀ ಮಾವರೇ, ಹೋಗಿರಲ್ಲ ಇವರು, ಮತ್ತು ನಿಮಗೇನು ದಾರ್ಯಾಗ ಸಿಕ್ಕರೇನ್ರಿ? ಹ್ಞೂ ಪಾಪ ಅವರು ಹಿಂಗೆ ನಿಮ್ಮ ಸಸಿ ಅತ್ತಿ ಬಂದಳಕ್ಕೆ ಒಯ್ಯಿ ಅಂತಲ್ಲಗತ್ತಾರ್ರಿ, ಅದಕ್ಕೆ ಮತ್ತು ನಾ ಹೋಗ್ಲಾಗತ್ತೀನಿ ರೀ, ಮತ್ತು ಅವ್ರು ಬರೋದು ಬರ್ತೀನಿ ಅಂತ ಅಲ್ಲತ್ತಿರು. ಮತ್ತು ಆಕಿ ಬರೋದು ಪಾಪ ಓಡಾಡೋದು ಮಾಡೋದು ಯಾಕೆ ಮಾಡ್ತೀರಿ, ತೊಗೊಂಡು ಹೋಗ್ರಿ, ಅದೇನು ಭಾಗ್ಯದ ಬದುಕಿಂದ ಒಯ್ರಿ, ನಾ ಕೊಡ್ತೀನಿ ಬರ್ರಿ ಅಂಥೇಳಿ ಮತ್ತು ಕರ್ಕೊಂಡು ಬಂದು ನೋಡುವ. ಹೋಗು, ಆ ಪಾಪ ಡ್ರಮ್ ಅಂತೂ ಕೊಡೋರಿ. ಮಾವ್ರೆ, ಅದು ಅತ್ತಿ ಬೇರೆ ಮನೆಗಿಲ್ಲ, ನಿಮಗೆ ಗೊತ್ತ್ರಿ ಅತ್ತಿ ಆ ಡ್ರಮ್ಮಿಗೆ ಎಟ್ಟಿದು ಮಾಡ್ತಾರ, ಬರೀ 24 ಗಂಟೆ ಅದ್ರ ಹಿಂದೆ ಓಡಾಡ್ತಿರ್ತಾರ ಅವರು, ನಮ್ಮ ಅಪ್ಪ ಕೊಟ್ಟಿದ್ದು ಅನ್ಕೋತಾ. ಅದಕ್ಕೊಂದು ಸೊಳ್ಳೆ ಕೂಡ್ಬಿಡಲ್ರಿ, ಅವ್ರು ಮನುಷ್ಯರಿಗೆ ಜಾಕ್ ಮಾಡ್ದಂಗೆ ಮಾಡ್ತಾರ. ಇಂಥದ್ರಾಗ ನಾವು ಈಗ ಅವ್ರು ಇಲ್ಲದೆ ಕೊಟ್ಟೇವಂತಂದ್ರೆ ಅವರು ಸುಮ್ಮನೆ ಬಿಡ್ತಾರೇನ್ರಿ. ಅದಕ್ಕೆ ನಾನು ಆಗಲ್ರಿ, ಅವ್ರು ಬರೋದನ್ನೇ ಒಯ್ರಿ ಅಂತ ಹೇಳಂದ್ರಿ. ಈಗ ನೋಡಿದ್ರೆ ನೀವು ಕೊಡು ಅನ್ನತ್ತಿರಲ್ರಿ. ನಿನಗ ಗೊತ್ತಿಲ್ಲ ಕಾಣ್ತೈತಿ, ಈ ಪಾರಕೋರ್ ಅದರಲ್ಲ ಇವರು ಮತ್ತು ನಿಮ್ಮ ಅತ್ತಿ ಭಾಳ ಅಂದ್ರೆ ಭಾಳ ಪೆಟೆಂಟ್ ಗೆಳ್ತಿರ್ವ, ಕಾಸಿಗೆ ಗೆಳ್ತೀರಿ ಇವರು. ಒಂದೇ ಮನೆಯವ್ರ ಗತ್ಲೆ ನಡ್ಕೊಂಡಿವಿ ನಾವು, ನಮ್ಮ ತಂಗಿ ಇದ್ದಂಗೆ ಪಾಪ ಅವ್ರ ಪಾರಕೋರು. ಅದಕ್ಕೆ ಏನು ಅನ್ನಲ್ಲ, ಅದಕ್ಕೇನಂತಳಕಿ ಅವ್ರ ಗೆಳತಿಗೆ ಕೊಟ್ಟಿವಲ್ಲ, ನಾವೇನು ಮಂದಿ ಕೊಟ್ಟಿವೇನು, ಏನು ಅನ್ನಲ್ಲ ತಗೋ. ನಾ ಹೇಳ್ತೀನಿ ಅಂತಕಿ ಏನಾರ ಅಂದಳು ಅಂತಂದ್ರೆ ನೀವು ಹೋಗುವ ತೊಗೊಂಡು ಬಹು. ಆಯ್ತು ರೀ ಮಾವ್ರೆ, ನೀವು ಇಟ್ಟು ಹೇಳಕತ್ತೀರಿ ಅಂತಂದ್ರೆ ಮತ್ತು ನಾರ ಯಾಕೆ ತಡಿಲಿ, ಆಯ್ತು ತಗೋರಿ ತೊಗೊಂಡು ಬರ್ತೀನಂತ. ಮತ್ತು ನೀವೇ ನೋಡ್ರಿ, ನೀವೇ ಹೇಳ್ಬೇಕು ನೋಡ್ರಿ ಅತ್ತಿಯರಿಗೆ, ನೀವೇ ಮಾತಾಡ್ಬೇಕು ನೋಡ್ರಿ, ಮತ್ತು ನನಗೆ ನಡು ತರಬೇಡ್ರಿ ಮತ್ತು ಇದ್ರಾಗ, ಯಾಕಂದ್ರೆ ನಾ ಅಂತೂ ಅವ್ರಿಗೆ ಕಳಿಸಿದ ಕೊಡಲ್ಲ ಅಂತೇಳಿ, ಮತ್ತು ನೀವೇ ಕರ್ಕೊಂಡು ಬಂದಿರಿ, ಮತ್ತು ನೀವೇ ಮಾತಾಡ್ಬೇಕು ನೋಡ್ರಿ ಅತ್ತಿಯರಿಗೆ. ಹ್ಞೂನವ ಆಯಿತು, ನಾನೇ ಮಾತಾಡ್ತೀನಿ, ಎಟ್ಟಾರ ಅಂಜಿ ಇಕ್ಕಿ ಹಾಕ್ತೀನಿ ಮತ್ತಿಗೆ ನೋಡಿ. ಆಯ್ತು ತಗೋ, ನಾನೇ ಮಾತಾಡ್ತೀನಿ, ಹೋಗು. ಅಯ್ಯೋ ಮಾವರೇ, ಬೇರೆ ಯಾವ್ದಾರ ವಿಷಯಕ್ಕ ನಾ ಇಟ್ಟೊಂದು ಅಂಜಿಕ್ ಹೋಗಲ್ರಿ ಇವ. ಆ ಡ್ರಮ್ಮಿಂದ ಹುಚ್ಚ ನೋಡಿನಲ್ರಿ ನಾ, ಎಟ್ಟದ ಅತ್ತಿಯವ್ರಿಗಂತ, ಅದಕ್ಕೆ ನನಗೆ ಅಂಜಿಕ್ ಬರ್ತಾವ್ರಿ ಇವ. ನಾ ಅಂತೂ ಎಲ್ಲಿ ನೋಡಿಲ್ಲ, ಇಟ್ಟೊಂದು ಬಡ್ಕೊಂಬದು ಡ್ರಮ್ಮಿನ ಸಲಿಂದ ಅಂತ ಹೇಳಿ ಎಲ್ಲಿ ನೋಡಿಲ್ಲ ನಾನು. ಅದಕ್ಕೆ ನೋಡಿ ನಾನೇ ಬೆಂಗಾಗಿನ್ರಿ, ಅದಕ್ಕೆ ನನಗೆ ಅಂಜಿಕ್ ಬರ್ತಾವ್ರಿಪ್ಪ, ಮತ್ತೇನಿಲ್ಲ. ಮತ್ತು ಬೇರೆ ವಿಷಯಕ್ಕನ್ರಿ ನಾ ಇಟ್ಟೊಂದು ಅಂಜಕ್ಕೆ ಹೋಗಲ್ರಿಪ್ಪ, ಈ ಡ್ರಮ್ಮಿನ ಕಾಲ ನೋಡ್ರಿ ನಾ ಇಟ್ಟೊಂದು ಅಂಜಿ ಇಕ್ಕಿ ಹಾಕಂದು ಮತ್ತೇನಿಲ್ಲ. ನಾನು ಹೇಳ್ತೀನಿ ತಗೋವ ಅರ್ಚನಾ, ನೀ ಭಾಳ ಅಂಜಕ್ಕೆ ಹೋಗ್ಬೇಡ ಆಯ್ತಾ, ನಾವೇ ಹೇಳ್ತೀವತ್ತ. ನಾನೇ ಭಾಳ ಜೋರು ಮಾಡಿ ತೊಗೊಂಡು ಹೋದ, ಜರ ಅರ್ಜೆಂಟ್ ಇತ್ತು ಕೆಂಚಕ ಅಂತ ಹೇಳ್ತೀನಿ ತಗೋ, ತಿಳ್ಕೊತಾ ತಗೋಕಿ. ಆಯ್ತು ತಗೋರಿ, ನೀವೇ ಇಟ್ಟೆಲ್ಲ ಮತ್ತು ಗಟ್ಟಿ ಇದ್ಮೇಲೆ ನಾ ಯಾಕೆ ಅಂಜಕ್ಕೆ ಹೋಲ್ರಿ. ಆಯ್ತು ತಗೋರಿ, ತರ್ತೀನಿ ತಮ್ರಿ. ನಮ್ಮ ಅವೆಲ್ಲ ಕೊಡು ಅನ್ನೋ ಥರ ಧೈರ್ಯ ಮಾಡಿ ಆ ಪಾರಕ್ಕವ್ರ ಮುಂದೆ. ಇನ್ನೇನು ಕಾದದೋ ಏನೋ, ನಮ್ಮ ಅತ್ತೆ ಅಂತೂ ಸುಮ್ಮನೆ ಬಿಡಲ್ಲ, ಏನೇನು ಮಾಡ್ತಾರೋ ಗೊತ್ತಿಲ್ಲ. ಸರಿ ಮಾವ್ರೆ, ತಗೋರಿ ಇಳಿಸ್ಕೊರಿ. ವೈರಿ ಪಾರಕರೆ. ಹ್ಞೂ ರೀ, ಆಯ್ತು ರೀ. ಪುಣ್ಯ ಬರಲ್ರಿ ಗೌಡ್ರೆ, ಪಾಪ
ಖಾಲಿ ಕೈ ಬೀಸ್ಕೊತ ಹೋಗ್ಲಾಗತ್ತಿದ ಪಾಪ ನೀವು ಕರ್ದಿ ಮತ್ತು ನನಗೆ ಡ್ರಮ್ ಕೊಟ್ಟು ಕಳಿಸ್ಲಾಗತ್ತೀರಿ. ಆಯ್ತು ತಗೋರಿ, ಆದಷ್ಟು ಜಲ್ದಿ ತಂದು ಕೊಡ್ತೀನಂತ ಹೇಳ್ರಿ ಕೆಂಚಕ್ಕೆ. ನಾ ಏನು ಬೇಡ್ರಿ, ಬರ್ತೀನವ ಅರ್ಚನಾ. ಹ್ಞೂ ಆಯ್ತು ತಗೋರಿ, ನಾ ಹೇಳ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ. ಆಯ್ತು ತಗೋರಿ, ಹೋಗ್ಬರ್ರಿ. ಹ್ಞೂ ರೀ ಪರಕರೆ, ನಮ್ಮ ಅವರೆಲ್ಲ ಹೇಳ್ತಾರೆ ತೋರಿ, ನೀವೇನು ಚಿಂತೆ ಮಾಡಬೇಡ್ರಿ, ಹೋಗ್ಬರ್ರಿ. ಮಾವರೇ, ನಂಗೆ ಯಾಕೋ ಅಂಜಿಕ್ ಹೊಂಟವ್ರಿಪ್ಪ. ಅತ್ತೆಯವ್ರು ಬಂದ್ರೆ ಇನ್ನ ಏನೇನಂತಾರೋ ಏನು ಸುದ್ದಿ. ಏನು ಅನ್ನಲ್ ತಗೋವ, ಯಾಕಷ್ಟು ತಲೆ ಕೆಡ್ಸ್ಕೊತಿ? ಅಂತೂ ಡ್ರಮ್ ಸಿಕ್ಕಿತು, ಗೌಡ್ರ ಪುಣ್ಯಲಿತ್ತ. ಆ ಸಸಿ ಅಂತಕಿ ಒಟ್ಟು ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳೇ ಬಿಟ್ಟು ಇವ ತಾಯಿ ಕಡ್ಡಿ ಮುರ್ದಂಗೆ. ನಮ್ಮ ಗೌಡ್ರೆ ಗುಣ ನೋಡು, ಕೊಟ್ಟು ಕಳಿಸ್ತಿರೋ ಕಡೆ ಪಾಪ. ನಾ ಏನಿಲ್ಲ, ಈಗ ಈ ಡ್ರಮ್ ಮತ್ತು ಈಗ ಒಂದು 2-3 ತಿಂಗಳೇ ಬೇಕು ವಾಪಸ್ ಕೊಡ್ಲಕ್ಕ. ಚಲೋ ಐತೇವ ಕಡೆ. ನಾ ಇಲ್ಲಿ ರೊಕ್ಕ ಬಿಡು ತಗೊಂಡ್ಬರ್ಲಿ. ತಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಯಾಹೂ ಡ್ರಮ್ ಸಿಕ್ತು. ಅಪ್ಪ ಕೊಡಿಸಿದ ಡ್ರಮ್ ಅಂತ ಒಂದು ಕತೆ ಹಾಕಿನ್ರಿ, ಪಾರ್ಟ್ 1. ಅದು ನೋಡಿ ಇದು ನೋಡಿದ್ರೆ ನಿಮಗೆ ಕತೆ ಅರ್ಥ ಆಗ್ತದ್ರಿ. ಆಲ್ರೆಡಿ ನೋಡಿರಿ ಅಂತಂದ್ರೆ ಅರ್ಥ ಆಗ್ತದ್ರಿ. ಯಾರು ಫಸ್ಟ್ ಟೈಮ್ ನೋಡ್ಲಾಗತ್ತಿರಲ್ಲ ಅವರು ಪಾರ್ಟ್ 1 ನೋಡಿಬಿಟ್ಟು ಇದು ನೋಡ್ರಿ, ಅಂದ್ರೆ ನಿಮಗೆ ಕತೆ ಅರ್ಥ ಆಗ್ತದ್ರಿ. ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಈ ಕತೆ ಪಾರ್ಟ್ 2 ಹಾಕ್ರಿ ಅಂತ, ಹಾಗಾಗಿ ಇದು ನಾನು ಪಾರ್ಟ್ 2 ಮಾಡೀನಿ. ಈಗ ಇದು ಕತೆನೂ ಕಂಟಿನ್ಯೂ ಆಗೋತ್ ಹೋಗ್ತದ್ರಿ. ಮಸ್ತ್ ಕಾಮಿಡಿ ಅದ ರೀ, ದಯವಿಟ್ಟು ನೋಡೋದು ಮಿಸ್ ಮಾಡಬೇಡ್ರಿ. ಇನ್ನೊಂದೇನಪ್ಪ ಅಂತಂದ್ರೆ ಇದು ಡೈಲಿ ಹಾಕೋಕ್ಕಾಗಲ್ರಿ, ಯಾಕಂತಂದ್ರೆ ಆಲ್ರೆಡಿ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಹಾಕ್ಲಾಗತ್ತೀನಿ. ಇದು ಬೆಂಗಳೂರು ಸಸಿ ಮತ್ತು ಹಳ್ಳಿ ಸಸಿ ಅಂತ ಒಂದು ಕತೆ ಅದ ರೀ. ಅದು ಮತ್ತು ಇದು ಕಾಮಿಡಿ ಕತೆ ರೀ, ಅಪ್ಪ ಕೊಡಿಸಿದ ಡ್ರಮ್. ಇದು 2 ಕಾಮಿಡಿ ಕತೆಗಳವರಿ ಇವು. ಈ ಕಾಮಿಡಿ ಕತೆಗಳು ಹಾಗೆ ಮಧ್ಯೆ ಮಧ್ಯೆ ಅಂದ್ರೆ 2 ಡೇಸ 3 ಡೇಸ ಈ ಥರ ಹಾಕೋತ ಹೋಗ್ತೀನಿ ರೀ, ನಡು ಹಾಕೋತ ಹೋಗ್ತೀನಿ. ಡೈಲಿ ಏನ್ರಿ ಅದು ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಅದಲ್ರಿ, ಅದು ಡೈಲಿ ಕಂಟಿನ್ಯೂ ಆಗ್ತದ್ರಿ. ಇದು ಮಾತ್ರ ನಡು ಹಾಕೋತ ಹೋಗ್ತೀನಿ ರೀ. ಹಂಗಂತ ಹೇಳಿ ವಾರಗಟ್ಲೆ ಏನು ಟೈಮ್ ತೊಗೊಳಲ್ರಿ. ಒಂದೊಂದು ಸರಿ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆನೇ ಮಿಸ್ ಮಾಡಿಬಿಟ್ಟು ಈ ಥರ ಕಾಮಿಡಿ ಕತೆಗಳನ್ನೂ ಹಾಕಿರ್ತೀನಿ ರೀ. ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಲಾಗತ್ತೀರಿ, ಭಾಳ ಖುಷಿ ಆಗ್ಲತ್ತದ ರೀ ನನಗಂತೂ. ನಿಮ್ಮ ಸಪೋರ್ಟು ಯಾವಾಗಲೂ ಹಿಂಗೆ ಇಲ್ರಿ. ನಿಮ್ಮ ಸಪೋರ್ಟ್ ಇದ್ದಷ್ಟು ನನಗೆ ಕತೆ ಮಾಡಿ ಹಾಕೋಕೆ ಇಂಟ್ರೆಸ್ಟ್ ಬರ್ತದೆ ರೀ. ಡಿಫ್ರೆಂಟ್ ಕಂಟೆಂಟು ಮಾಡ್ಬೇಕು ಅನ್ನಿಸ್ತದೆ ರೀ. ಕತೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಒಂದು ಲೈಕ್ ಕೊಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ವಿಸಿಟ್ ಮಾಡ್ಲಾಗತ್ತಿರಲ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಒಂದು ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಂಡಿರಿ, ಅಂದ್ರೆ ನಾ ಇವಾಗ ಕತೆ ಹಾಕೋರು ಅದು ನಿಮಗೆ ಗೊತ್ತಾಗ್ತದೆ ರೀ. ಇನ್ನೊಂದು ಸರಿ ರೀ, ಎಲ್ಲರಿಗೂ ಧನ್ಯವಾದಗಳು ರೀ ನಿಮ್ಮ ಸಪೋರ್ಟಿಗೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.